ನಮಸ್ತೆ ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್. ಬಹಳ ಹಿಂದಿನ ಕಾಲದಲ್ಲಿ ಭೂಮಿಯ ಮೇಲೆ ದನಗಳಿರಲಿಲ್ಲ. ಮನುಷ್ಯ ನೆಲವನ್ನು ತಾನೇ ನೊಗ ಎಳೆದು ಉಳುತ್ತಿದ್ದ ಕಾಲ. ಅದೇ ಸಮಯದಲ್ಲಿ 2-3 ವರ್ಷ ಮಳೆ ಬರದೆ ಬೆಳೆ ಇಲ್ಲದಂತಾಗಿ ಭೂಲೋಕದಲ್ಲಿ ಜನರೆಲ್ಲ ಸೇರಿ ಹೋಮ, ಯಜ್ಞ, ಅಭಿಷೇಕಗಳನ್ನು ಮಾಡಿ ದೇವೇಂದ್ರನನ್ನು ಪ್ರಾರ್ಥಿಸಿದರು. ಅವರ ಬಗ್ಗೆ ಮರುಕಪಟ್ಟ ದೇವೇಂದ್ರನು ತನ್ನ ಆಸ್ಥಾನದಲ್ಲಿದ್ದ ಕಾಮಧೇನುವನ್ನು ಕರೆದು ಭೂಲೋಕಕ್ಕೆ ಹೋಗಿ ಅಲ್ಲಿನ ಜನರಿಗೆ 3 ಹೊತ್ತು ದುಡಿದು 1 ಹೊತ್ತು ಮಾತ್ರ ಚೆನ್ನಾಗಿ ಊಟ ಮಾಡಬೇಕೆಂದು ತಿಳಿಸು. ಹಾಗೆ ಮಾಡಿದರೆ ಮಾತ್ರ ಅವರ ಪಾಪವೆಲ್ಲ ಕಳೆದು ನೆಮ್ಮದಿಯ ಜೀವನ ನಡೆಸಬಹುದೆಂದು ತಿಳಿಸಿ ಹಿಂದಿರುಗಿ ಬಾ ಎಂದು ಹೇಳಿ ಕಾಮಧೇನುವನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟನು. ದೇವೇಂದ್ರನ ಆಜ್ಞೆಯಂತೆ ಭೂಲೋಕಕ್ಕೆ ಬಂದ ಕಾಮಧೇನುವನ್ನು ಜನರು ದೇವದೂತನೆಂಬ ಕಾರಣಕ್ಕಾಗಿ ವಿಜೃಂಭಣೆಯಿಂದ ಸ್ವಾಗತಿಸಿ ಸತ್ಕರಿಸಿದರು. ಇದರಿಂದ ಮೈಮರೆತ ಕಾಮಧೇನುವು, ದೇವೇಂದ್ರನು ನಿಮಗೆಲ್ಲ ಸಂದೇಶವನ್ನು ಕಳಿಸಿದ್ದಾನೆ. ನೀವೆಲ್ಲ ದಿನಕ್ಕೆ 1 ಹೊತ್ತು ಮಾತ್ರ ದುಡಿದು 3 ಹೊತ್ತು ಚೆನ್ನಾಗಿ ಊಟ ಮಾಡಬೇಕಂತೆ ಎಂದು ಕಾಮಧೇನುವು ತಿಳಿಸಿತು. ಇದರಿಂದ ಹರ್ಷಿತರಾದ ಜನರು ಹಿಗ್ಗಿದರು. ಪುನಃ ಜನರಿಂದ ಅದ್ದೂರಿಯಾಗಿ ಕಾಮಧೇನುವನ್ನು ಇಂದ್ರಲೋಕಕ್ಕೆ ಕಳುಹಿಸಿದರು. ಆಗ ಕಾಮಧೇನುವಿನ ನಡೆಯಿಂದ ಕೋಪಿತನಾದ ಇಂದ್ರನು, ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಜನರು 3 ಹೊತ್ತು ಉಣ್ಣಲು ಅವರು 1 ಹೊತ್ತು ದುಡಿದರೆ ಸಾಕಾಗುತ್ತದೆಯೇ? ಒಂದೇ ಹೊತ್ತಿನಲ್ಲಿ 3 ಹೊತ್ತಿಗಾಗುವಷ್ಟು ಸಂಪಾದಿಸಲು ಅವರೊಬ್ಬರಿಂದ ಸಾಧ್ಯವೇ? ನೀನು ಮಾಡಿದ ತಪ್ಪಿಗಾಗಿ ನೀನು ಭೂಲೋಕಕ್ಕೆ ಹೋಗಿ ಅವರೊಂದಿಗೆ ಇದ್ದು ಅವರ ದುಡಿಮೆಯಲ್ಲಿ ಸಹಾಯ ಮಾಡು. ಅವರು ಕೂತು ಉಣ್ಣುವಷ್ಟು ಶ್ರೀಮಂತರಾದ ಮೇಲೆ ನೀನು ಪುನಃ ದೇವಲೋಕಕ್ಕೆ ಬಾ. ಅಲ್ಲಿಯವರೆಗೆ ಭೂಲೋಕದಲ್ಲಿ ರೈತನೊಂದಿಗೆ ಜೀವಿಸು. ನಿನ್ನ ಅತಿಯಾದ ಮಾತಿನಿಂದಲೇ ಇಷ್ಟೆಲ್ಲ ಪಾಡಾಯಿತು. ಆದುದರಿಂದ ಇನ್ನು ಮುಂದೆ ನೀನು ಮಾತನಾಡದಂತಾಗಲಿ ಎಂದು ಶಾಪ ಕೊಟ್ಟನು. ಅಂದಿನಿಂದ ತಾನು ಮಾಡಿದ ಸಣ್ಣ ತಪ್ಪಿಗಾಗಿ ದನ ಹಸುಗಳೆಲ್ಲ ಭೂಲೋಕದಲ್ಲಿ ಮಾನವರೊಂದಿಗೆ ದುಡಿಯುವಂತಾಯಿತು. ಕೇಳಿದ್ರಲ್ಲ ವೀಕ್ಷಕರೇ, ಕಾಮಧೇನುವಿನ ಒಂದು ತಪ್ಪಿಗಾಗಿ ಇಂದ್ರನು ಕೊಟ್ಟ ಶಾಪ ಹೇಗಿದೆ ಎಂದು.